ಊರು ಯಾವುದು ಮತ್ತು ನೀವು ಎಲ್ಲಿರ್ತೀರ? ರಾಯರಿಗೂ ನಿಮಗೂ ಯಾವಾಗಿಂದ ನಂಟು? ಏನೇನು ರಾಯರಿಂದ ನಿಮಗೆ ಪವಾಡ ಆಗಿದೆ? ಏನೇನು ಆಗಿದೆ ಒಳ್ಳೆ ಕೆಲಸಗಳು? ಸ್ವಲ್ಪ ನಮಗೆ ತಿಳಿದಂತೆ ಒಂದೆರಡು ಮಾತು ಹೇಳಿ. ನಮಸ್ತೆ, ನನ್ನ ಹೆಸರು ಶಕುಂತಲ ಅಂತ. ಬೆಂಗಳೂರಿಂದ ಬಂದಿರೋದು. ಆ್ಯಕ್ಚುಲಿ ನಮ್ಮದು ಇವಾಗ ಮೈಸೂರು, ನಾವಿರೋದು ಇವಾಗ ಬೆಂಗಳೂರಲ್ಲಿ. ನಮಗೇನೆಂದರೆ, ನಾನು 3 ವರ್ಷದಿಂದ ಬರ್ತಿದ್ದೀನಿ ರಾಯರ ಹತ್ರ. ಫಸ್ಟು ರಾಯರ ಬಗ್ಗೆ ಅಷ್ಟು ನಮಗೆ ಗೊತ್ತಿಲ್ಲ. ರಾಯರು ಯಾರು ಏನು ನಮಗೇನೂ ಗೊತ್ತಿಲ್ಲ. ನಮಗೆ ಗುರುಗಳೊಬ್ರು ಅವರನ್ನೋದು ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ರಾಯರ ಫೋಟೋ ತಂದಿಡಬೇಕು. 5-6 ವರ್ಷದ ಹಿಂದೆ ಇಟ್ಟಿದ್ದಷ್ಟೇ ಒಂದು ರಾಯರ ಫೋಟೋನ. ಅದು ಸುಮ್ಮನೆ ಪೂಜೆ ಮಾಡ್ಕೊಂಡು ಬಂದಿದ್ದು. ಅಷ್ಟು ನನಗೆ ಅಷ್ಟು ನಂಬಿಕೆ ಅದೇನೂ ಇಲ್ಲ. ಸುಮ್ಮನೆ ಮಾಮೂಲಿ ಪೂಜೆ ಮಾಡ್ತೀನಿ. ನಾನು ಜಾಸ್ತಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಜಾಸ್ತಿ ನಾನು ಹೋಗ್ತಾ ಇದ್ದಿಲ್ಲ. ಬಟ್ ರಾಯರು ಯಾಕೆ ಜೀವನದಲ್ಲಿ ಬಂದರು ಅಂತ ನಂಗೆ ಗೊತ್ತಿಲ್ಲ. ಬಟ್ ರಾಯರು ಆಕಸ್ಮಿಕವಾಗಿ ನನ್ನನ್ನು ಯಾಕೆ ಇಲ್ಲಿ ಕರೆಸ್ಕೊಂಡ್ರು, ನಾನು ಯಾಕೆ ನನ್ನ ಕಷ್ಟಗಳು ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅದು ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ನಾವು ಸಾಕ್ಷಾತ್ವಾಗಿ ನೋಡ್ತಿರೋದು ನಮ್ಮ ಸುರೇಂದ್ರ ತೀರ್ಥರು. ಅವ್ರನ್ನ ಇವತ್ತು ನಾವು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ರಾಯರು ನೋಡ್ತಾ ಇದ್ದೀವಿ ಅಂತ. ಅವ್ರು ಹೇಳೋ ಒಂದೊಂದು ಮಾತು ನಮಗೆ ಇವತ್ತು ಅದ್ಭುತ ಆಗೈತೆ. ನಾವು ಇವತ್ತು ರಾಯರೊಬ್ರು ಇಲ್ಲ ಅಂದರೆ ನಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿದ್ದು ರಾಯರ ಹತ್ರ ಬಂದು ಹೇಳ್ತೀವಿ. ಆ ರಾಯರ ಹತ್ರ ನಿಂತ್ಕೊಂಡ ತಕ್ಷಣ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಫುಲ್ ಏನು ತಡ್ಕೊಳಕ್ಕಾಗಲ್ಲ ದುಃಖನ. ಯಾಕೆ ಅಂದರೆ ನಮ್ಗೆ ಯಾಕಪ್ಪ ಇಷ್ಟು ಕಷ್ಟ, ಹೆಣ್ಮಕ್ಳಾಗಿ ಹುಟ್ಟಿದ ತಪ್ಪ, ಇಲ್ಲ ನಾವು ಬೆಳೀತಾರೆ ತಪ್ಪ, ನಮ್ಗೆ ಯಾಕೆ ಈ ಥರ ಜೀವನ ಕೊಟ್ರಿ, ಯಾಕೆಲ್ಲರೂ ಈ ಥರ ಅಂತ ಅನ್ನಿಸ್ತಿತ್ತು. ಒಂದು ಕೆಸರಲ್ಲಿ ಒಂದು ಕಂಬಳ ಅನ್ನೋದಿದ್ದಾಗ ತುಳಿತಾ ಇದ್ದರೆ ಕೆಸರು ಆ ಕಂಬಳ ಕೆಳಗಡೆ ಊತೋಗ್ಬಿಡುತ್ತೆ. ಆ ಕಂಬಕ್ಕೆ ಬೆಲೆನೇ ಇರಲ್ಲ. ಅಂಥದನ್ನ ರಾಯರು ಆ ಕೆಸರಲ್ಲಿ ಇದ್ದಿದ್ದ ಕಂಬಳನ ತಗೊಂಡು ಒಂದು ಫುಲ್ಲು ಅದನ್ನು ಹಿಂಗೆ ಅಂದರೆ ಇದೊಂದು ಹೂವು ದೇವಸ್ಥಾನಕ್ಕೂ ಆಗುತ್ತೆ, ತಲೆಗೂ ಮುಟ್ಕೋಬೋದು, ಒಂದು ಯಾವುದೋ ಒಂದು ಇದು ಏನಪ್ಪ ಒಂದು ಈಗ ಕಾಮಧೇನು ಪೂಜೆಗಾರ ಆಗ್ಬೋದು ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಇವಾಗ ಅದನ್ನು ನಮ್ಮ ರಾಯರ ಬಗ್ಗೆ ಹೇಳೋಕ್ಕೆ ಅಸಾಧ್ಯ. ಯಾಕೆಂದರೆ 3 ವರ್ಷ, ನಾನು 4ನೇ ವರ್ಷ, ನಾನು ಪ್ರತಿ ಸರಿ ಸೇವೆಗೆ ಬಂದಾಗೆಲ್ಲ ನನಗೆ ಏನಾರು ಒಂದಾಗುತ್ತೆ. ನನ್ನ ಕೈಲಿ ಆಗಲಿಲ್ಲ ಅಂದರೂ ನಾನು ಫಸ್ಟು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಬಸ್ ಚಾರ್ಜ್ ಇರಲಿಲ್ಲ. ಅವಾಗ ಬರ್ಬೇಕಾದ್ರೆ ಬರೀ ಬಸ್ ಚಾರ್ಜ್ ಅಷ್ಟೇ ನಂಗೆ ಗೊತ್ತಿದ್ದು. ಇಲ್ಲಿ ಬರ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಯಾರನ್ನೋ ಒಬ್ಬರು ಪರಿಚಯ ಮಾಡ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹೌದಾ ರಾಯರಂದ್ರೆ ಹಿಂಗೆ, ರಾಯರು ಅಂದ್ರೇ ಗೊತ್ತಿಲ್ಲ ನಮ್ಗೆ. ಇವಾಗ್ಲೂ ರಾಯರ ಬಗ್ಗೆ ಮುಂದೆ ಹೋಗಿ ನಿಂತ್ಕೊಂಡಾಗ ನಿಂಗೆ ಇನ್ನೂ ಏನು ಬೇಕು, ನಾನು ಇದೀನಲ್ವಾ ಅನ್ನೋದೇ ಅಲ್ಲಿ ಒಂದು ಶಬ್ದ ಬರುತ್ತೆ ರಾಯರ ಕಡೆಯಿಂದ. ನಾನು ಇದೀನಲ್ವಾ ಅನ್ನೋದೊಂದು ಯಾರಿಗೆ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ, ನನಗೆ ಕೇಳಿಸುತ್ತೆ. ನಾನು ಉಸಿರಾಡ್ತಾ ಇದ್ದೀನಿ, ಇವತ್ತು ನಾನು ಅನ್ನ ತಿಂತಾಯಿದ್ದೀನಿ ಅಂದರೆ ರಾಯರಿಂದ. ಎಷ್ಟೋ ಜನ ತುಳಿಬೇಕು, ಏನಪ್ಪ ಒಬ್ಬಳು ಹೆಣ್ಮಗಳಾಗಿ ಹಿಂಗೆಲ್ಲ ಇದ್ದಾಳೆ ಅಂತ ಅಂದ್ಕೊಂಡ್ರು. ಬಟ್ ಅದನ್ನು ರಾಯರು ಒಬ್ಬಳು ಹೆಣ್ಮಗಳಾಗಿ ಯಾವ ಇದರಲ್ಲಿ ಬೆಳಿಬೇಕು, ಹೆಂಗಿರಬೇಕು, ಒಬ್ಬ ಸಂಸಾರಿಕರಾಗಿ ಹೆಂಗಿರಬೇಕು, ಮತ್ತು ಅದು ಅವಳು ಹೆಣ್ಣಾಗಿ ಏನು ಎಲ್ಲನೂ ತೊಳೆದು ಒಬ್ಬಳು ಸ್ವಚ್ಛವಾಗಿ ಒಂದು ಹೆಣ್ಣು ಮಾಡಿ ಒಂದು ಮನೆಗೆ ದೀಪ ಬೆಳಗ್ಗೆ ಕಳಿಸ್ತಿದ್ದಾರೆ. ಅವ್ರನ್ನ ನಾನು ಈಗ ನನಗೆ ಕೊಟ್ಟಿರೋ ಒಂದು ಜೀವನವೂ ಅಷ್ಟೇ, ನಾನು ಆ ಜೀವನಕ್ಕೆ ಬಂದಿದ್ದಾರಲ್ವ ಆ ವ್ಯಕ್ತಿಗೂ ಅಷ್ಟೇ ನಾನು ಕೃತಜ್ಞತೆ ರಾಯರ ಕಡೆಯಿಂದ ಹೇಳ್ತೀನಿ. ಯಾಕೆಂದರೆ ಅವ್ರು ಯಾರೋ ನಾವ್ಯಾರೋ ಇಷ್ಟು ಕೋಟಿ ಜನ ಮಧ್ಯೆ ಒಂದು ವಸ್ತು ಕೊಟ್ಟಿದ್ದಾರೆ. ಆ ವಸ್ತುನ ಉಳಿಸ್ಕೊಳ್ಳೋ ಜೊತೆ ನಾನು ಎಲ್ಲೋ ಇದ್ದಳನ್ನ ಕರ್ಕೊಂಡು ಹೋಗೋಕೆ ಕೈಗೆ ಹಾಕಿದ್ದಾರೆ. ಒಂದು ಸೆಕೆಂಡ್ ನನ್ನ ಉಸಿರು, ನಾನು ಉಸಿರಾಡ್ತಿದ್ದೀನಿ, ನಾನು ಅನ್ನ ತಿಂತಿದ್ದೀನಿ ಅಂದರೆ ಅದು ರಾಯರಿಂದಲೇ. ಇಲ್ಲಾಂದರೆ ನಾವು ಏನಾಗ್ತಿದ್ವೋ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 50 ಲಕ್ಷ 60 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ, ಹೆಂಗಿರ್ತಾರೆ, ಓದ್ತಾರೆ, ಸೂಸೈಡ್ ಮಾಡ್ಕೊತಾರೆ, ಏನಾರು ಮಾಡ್ಕೊತಾರೆ. ಬಟ್ ನಾನಿವತ್ತು ನನಗೆ 10 ಲಕ್ಷ ಸಾಲ ಇದ್ರೂ ನಾನು ಯೋಚನೆ ಮಾಡ್ತಿಲ್ಲ. ಗೊತ್ತಾ, ನನ್ನ ಜೊತೆ ರಾಯರಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಬೇಕು ಅನಿಸುತ್ತೆ. ಇವತ್ತು 50 ಲಕ್ಷ ಸಾಲ ಯಾಕಾಯಿತು ಅಂದ್ರೂ ಅದನ್ನೇ ಹೇಳ್ತೀನಿ ಕೇಳಿ. ಏನೋ ಒಂದು ಬಿಸ್ನೆಸ್ ಮಾಡಿದ್ವಿ, ಬೇರೆ ಥರ ಇರಬೇಕು ಅಂತ, ಅದರ ಬಿಸ್ನೆಸ್ ಲಾಸ್ ಆಯಿತು. ಯಾರೋ ಶೇರ್ ಮಾರ್ಕೆಟ್ ಲಾಸ್ ಆಯಿತು. ನಿಮಗೂ ಗೊತ್ತು, ಎಷ್ಟೋ ಜನ ಹೆಣ್ಮಕ್ಳು ಮನೆ ಫ್ಯಾಮಿಲಿ ಬೀದಿಗೆ ಬಂದುಬಿಟ್ಟಿತ್ತು. ಅಂತೇಳಿ ನನ್ನನ್ನು ಏನು ಇಲ್ದಲೆ, ಅಷ್ಟು ಯೋಚನೆ ಇಲ್ದಲೆ ನನ್ನ ಕರೆದು ಅವ್ರಿಗೆ ನನ್ನ ಕೈಲಾಗಿ ಸೇವೆ ಮಾಡಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ರಾಯರು. ಇವತ್ತು ನೀವೇ ಯೋಚನೆ ಮಾಡಬೇಕು, ರಾಯರು ಇಷ್ಟು ಅದ್ಭುತ ಮಾಡ್ತಿದ್ದಾರೆ ಅಂದರೆ ನಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮ್ಮ ತಂದೆ ಆಗಿ ಇವತ್ತು ನಿಂತಿದ್ದಾರೆ ಅಂದರೆ ಅದು ರಾಯರು. ಅವ್ರನ್ನ ನಾವು ಏನು ಅನ್ಬೇಕು ಅಂತಲೂ ಗೊತ್ತಾಗಲ್ಲ. ನಾನು ಕಣ್ಣು ಮುಚ್ಚಿದ್ರೆ ರಾಯರು, ಇದ್ದರೆ ನಾನು ಫಸ್ಟು ನೋಡೋದು ರಾಯರಿಗೆ. ಫಸ್ಟು ಆ ಯೂನಿವರ್ಸ್ಗೆ ಟ್ಯಾಂಕ್ಸ್ ಹೇಳ್ತೀನಿ, ಇದು ಗೊತ್ತಿಲ್ಲ, ರಾಯರಿಗೆ ಹೇಳ್ತೀನಿ. ನಾನು ಕಣ್ಣು ಬಿಟ್ಟರೆ ಫಸ್ಟ್ ನೋಡೋದೇ ರಾಯರನ್ನ. ಯಾಕೆಂದರೆ ಇವತ್ತು ಉಸಿರಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಬರಲಿ ಈ ಕ್ಷೇತ್ರಕ್ಕೆ ಬಂದು ನಾನು ಇನ್ನೂ ಬೆಳೀಲಿ. ಕ್ಷೇತ್ರ ಎಷ್ಟು ಕಾಲಿಡೋಕ್ಕಾಗ್ತಾ ಇಲ್ಲ. ಅವಾಗಿದ್ದಿದ್ದು ಕ್ಷೇತ್ರ 3 ವರ್ಷದಿಂದ ಇದ್ದಿದ್ದು ಬೇರೆ, ಇವಾಗ ಆಗಿರೋದೇ ಬೇರೆ. ಇಷ್ಟು ಅದ್ಭುತವಾಗಿದೆ ಅಂದರೆ ನಮ್ಮಂಥ ಎಷ್ಟೋ ಹೆಣ್ಮಕ್ಳುಗಳಿಗೆ ಒಂದು ನೆಲೆ ಆಗೈತೆ. ಈಗ ಒಬ್ಬ ತಂದೆ ಮನೆ, ಇವತ್ತು ಹೆಣ್ಮಕ್ಳು ಹೊರಡ್ಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಂತಾರೆ, ಹೆಂಗಪ್ಪ ರಾಯರು ಬಿಟ್ಟು ಹೋಗೋದು ಅಂತ. ಆ ರಾಯರು ಬಿಟ್ಟು ಹೋಗೋಕ್ಕೆ ಒಂದು ಪದ ಇದೆ ಗೊತ್ತಾ, ತುಂಬ ಆಗಲ್ಲ, ಅದು ಸಖತ್ ಕಷ್ಟ ಆಗುತ್ತೆ. ನಾವು ಹೊರಡ್ತಾ ಇದ್ವಿ ಅಂದರೆ ನಮಗೆ ನೋವು ಆಗುತ್ತೆ ರಾಯರು ಬಿಟ್ಟು ಹೋಗೋಕ್ಕೆ. ಅದೇನೋ ಗೊತ್ತಿಲ್ಲ, ರಾಯರಿಗೂ ನಮಗೂ
ಯಾವ ಜನ ಪುಣ್ಯನೇನೋ ಗೊತ್ತಿಲ್ಲ, ಇವತ್ತು ಸೇವೆ ಮಾಡೋ ಭಾಗ್ಯ ಸಿಕ್ಕೈತೆ. ನಾವು ಇರೋವರೆಗೂ ರಾಯರಿಗೆ ನಮ್ಮ ಕೈಲಾದ್ರು ನಾವು ಮಾಡ್ತೀವಿ. ನಮ್ಮ ರಾಯರು ನಮ್ಗೆ ಏನು ಬೇಡ ಅಂದ್ರೂ ಕೊಡ್ತಾನೆ ಇದ್ದಾರೆ. ನೀನು ತಗೋ, ನೀನು ಚೆನ್ನಾಗಿರೋ ನೀನು ತಗೋ. ನಾನಿವತ್ತು ರಾಯರಿಗೆ ಬರ್ತಿದ್ದೀನಿ ಬುಕ್ಕು ಶ್ರೀ ರಾಘವೇಂದ್ರ ಅಂತ, ಆಲ್ರೆಡಿ 80,000 ಕಂಪ್ಲೀಟ್ ಆಗೈತೆ. ಆಮೇಲೆ ರಾಯರು ಗುರುಗಳ ಹತ್ರ ಹೋದಾಗ ಗುರುಗಳಿಗೆ ಒಂದೇ ಪ್ರಶ್ನೆ ಕೇಳಿದ್ದು, ಅವ್ರೇನು ಗೊತ್ತಾ, ರಾಯರಿದ್ದಾರೆ ಅಷ್ಟೇ ಹೇಳಿದ್ದವರು. ಹಂಗಂದ್ಮೇಲೆ ಅದಕ್ಕಿಂತ ಇನ್ನೇನು ಬೇಕು? ನಾವಿವತ್ತು ಕಣ್ಣಾರಿ ನೋಡ್ತಿದ್ದೀವಲ್ಲ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಗೊತ್ತಾ. ಸುಮ್ಮನೆ ರಾಯರ ಹತ್ರ ಯಾರೂ ಬರೋಕ್ಕಾಗಲ್ಲ. ನಮ್ಮಂಥ ಹೆಣ್ಮಕ್ಳುಗಳಿಗೆ ಒಬ್ಬ ತಂದೆಯಾಗಿ ಏನು ಮಾಡಬೇಕು ಅದನ್ನು ರಾಯರು ಮಾಡ್ತಿದ್ದಾರೆ. ಅವ್ರ ಕಷ್ಟ ನಮ್ಮ ಕಷ್ಟ ಏನು ದೊಡ್ಡದಲ್ಲ, ಬಟ್ ಅವ್ರು ತುಂಬ ಕಷ್ಟಪಟ್ಟು ಇವತ್ತು ಹೆಂಗೆ ವಜ್ರದಲ್ಲಿ ಮೆರೀತಿದ್ದಾರೆ. ಅವತ್ತು ಅನ್ನಕ್ಕೂ ಕೂಡ ಬಡಿಸ್ತಾನೆ ಇದ್ದವ್ರು ಇವತ್ತು ವಜ್ರದಲ್ಲಿದ್ದಾರೆ ಅಂದರೆ ರಾಯರು ತಾಳ್ಮೆ, ಸಹನೆ, ಅವರು ಎಲ್ಲ ಕಷ್ಟನೂ ಮೆಟ್ಟಿ ನಿಂತ್ಕೊಂಡಿದ್ದಕ್ಕೆ ನಾವು ಇವತ್ತು ಬಂದು ರಾಯರೇ ಅಂತ ಒಂದೇ ಒಂದು ಕೂಗು, ರಾಯರೇ ನೀವು ಇದ್ದೀರಲ್ವಾ ಅಂದರೆ ಸಾಕು. ಅವ್ರು ಹೋಗ್ಬೇಕಾದ್ರೆ ನಮ್ಗೆ ಸಮಾಧಾನ ಕಳಿಸ್ತಾರೆ. ನಾನು ಇದ್ದೀನಿ, ಎದುರುಬೇಡಿ, ನೀವು ಆರಾಮಾಗಿರಿ, ಎಲ್ಲೇ ಇರಲಿ, ಎಂಥ ಪರಿಸ್ಥಿತಿ ಬರಲಿ, ತಿನ್ನಕ್ಕೆ ಅನ್ನ ಇಲ್ವಾ, ಸ್ವಚ್ಛವಾಗಿ ಬದುಕ್ಬಿಟ್ಟು ರಾಯರೇ ನನ್ನ ದಾರಿ ನೀವೇ ತೋರಿಸಿನಿ, ಖಂಡಿತ ರಾಯರು ಕಾಪಾಡ್ತಾರೆ. ಇವತ್ತು ನೀವು ರಾಯರಿಲ್ಲ ಅನ್ನೋದು ಯಾರಿಗೂ ಇಲ್ಲ. ಎಷ್ಟೋ ಜನ ಬಂದಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ. ಇಷ್ಟೇ ಕೇಳ್ಕೊಳ್ಳೋದು, ಎಷ್ಟೋ ಹೆಣ್ಮಕ್ಳಿಗೆ ಒಬ್ಬ ತಂದೆಯಾಗಿ ನಿಂತವ್ರೆ. ನಮ್ಮ ರಾಯರು ಇರೋವರೆಗೂ ಚಿರಋಣಿ. ನಮ್ಮ ರಾಯರಂದರೆ ರಾಯರು. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾನ್ ಕಲ್ಪವೃಕ್ಷ ನಮತಾನ್ ಕಾಮಧೇನು. ನಾವು ಕಾಮಧೇನುವಾಗಿ ಎಲ್ಲರ ಮನೇಲೂ ಹೋಗಿ ಎಲ್ಲರ ಮನೆಗೂ ಆಶೀರ್ವಾದ ಮಾಡ್ತಿದ್ದಾರೆ. ಆ ರಾಯರು ಯಾವಾಗಲೂ ಅವ್ರಿಗಿನ್ನೂ ಭೂಮಿ ಮೇಲೆ ಕೋಟಿ ಜೀವಿಗಳು ಬಂದು ರಾಯರನ್ನ ಪೂಜಿಸ್ತೀವಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಿಮಗೆ ನಿಮ್ಮ ಚಾನಲ್ಗೆ ತುಂಬ ಧನ್ಯವಾದಗಳು. ನಿಮ್ಮ ಚಾನಲ್ ಹಿಂಗೆ ಮುಂದುವರಿಲಿ. ರಾಯರ ಆಶೀರ್ವಾದ ನಿಮಗೆ ಸದಾ ಹಿಂಗೆ ಸಿಗಲಿ. ನೀವು ರಾಯರು ನಂಬಿದ್ದೀರಾ, ನಿಮಗೂ ಒಳ್ಳೇದು ಮಾಡಲಿ ರಾಯರು. ಸರ್ವೋಜನ ಸುಖಿನೋ ಭವಂತು. ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ.